ರೈತರಿಗೆ 2 ತರ ಬರುತ್ತೆ ಸರ್ ಇನ್ಸೆಕ್ಟಿಸೈಡ್. ಒಂದು ಬಂದು ಕಾಂಟ್ಯಾಕ್ಟ್, ಒಂದ್ ಬಂದು ಸಿಸ್ಟಮ್ಯಾಟಿಕ್. ನಾನು ಇದು ಕಾಂಟ್ಯಾಕ್ಟ್ ಅಲ್ಲ ಸಿಸ್ಟಮ್ಯಾಟಿಕ್ ಅಲ್ಲ, ವ್ಯಾಕ್ಸಿನೇಟೆಡ್ ಅಂತ ಹೇಳ್ತೀನಿ. ಅದಕ್ಕೆ ಏನಕ್ಕೆ ಆತರ ಹೆಸರು ಹೇಳ್ತೀನಿ ಅಂದ್ರೆ, ನಾವು ಕಾಯಿಲೆ ಬರ್ಕ್ ಮುಂಚೆನೆ ವ್ಯಾಕ್ಸಿನ್ ತಗೊಳ್ತೀವಲ್ಲ, ಇದು ನನ್ಗೆ ಹೇಳೋದಕ್ಕೆ ಸಂತೋಷ ಆಗುತ್ತೆ. ವ್ಯಾಕ್ಸಿನೇಟೆಡ್ ಅಂತೀವಿ. ನಾವೇನಂದ್ರೆ ಬೆಳೆ ರೋಗ ಬರ್ಕ್ ಮುಂಚೆನೆ ಇದು ಸ್ಪ್ರೇ ಮಾಡಿದ್ರೆ 100% ಯಾವುದೇ ರೋಗನೂ ಬರಲ್ಲ, ಹುಳ ಊಜಿ ಲೀಫ್ ಮೈನರ್ ಹುಳ ಯಾವ್ದು ಬರೋದಿಲ್ಲ ಸರ್. ರೈತರಿಗೆ ಡೌಟ್ ಇರುತ್ತೆ, ಈಗ ಯೂಸ್ ಮಾಡಿದಾರೋ ಇಲ್ಲೋ, ಬೆಳೆ ತೋರಿಸಿದ್ದಾರೆ, ಪ್ರಾಡಕ್ಟ್ ಯೂಸ್ ಮಾಡಿದಾರೋ ಇಲ್ಲ ಅಂತ ಡೌಟ್ ಇದೆ. ನೋಡ್ರಿ ಇದೆಲ್ಲ ನೋಡಿ ಹಳೆ ಬಾಕ್ಸಸ್. ಖರ್ಚು ಯಾವ ತರ ಆಗಿದೆ ಸರ್ ಈಗ? ನಮ್ಗೆ ತುಂಬಾ ಕಡಿಮೆ ಖರ್ಚಿದೆ ಸರ್, ನಾವು ಕೆಮಿಕಲ್ ಸ್ಪ್ರೇ ಮಾಡಿಲ್ಲ. ನಮಸ್ತೆ ರೈತ ಬಾಂಧವರಿಗೆ. ಇವತ್ತು ನಾವು ಇದು ಫಸ್ಟ್ ಅಲ್ಲಿ ಗ್ಲಾಸ್ ಎಲ್ಲ ಹಾಕಿ ವಿಡಿಯೋ ಮಾಡಿದ್ವು. ಈ ತರ ಪೇಪರ್ ಗ್ಲಾಸ್ ಹಾಕಿ ವಿಡಿಯೋ ಮಾಡಿದ್ವಿ. ಪೇಪರ್ ಗ್ಲಾಸ್ ಇಂದ ಏನ್ ಅನುಕೂಲ ಅಂದ್ರೆ ಅದೇ ಚೆನ್ನಾಗಿ ಅಂಟುತ್ತೆ, ಗಿಡ ಚೆನ್ನಾಗಿ ಅಂಟುತ್ತೆ, ಗಿಡ ಸಾಯೋದಿಲ್ಲ. ಮತ್ತೆ ಇನ್ನೊಂದು ಏನಂದ್ರೆ ಒಂದೇ ಟೈಮ್ಗೆ ಗಿಡ ಇದ್ ಬರುತ್ತೆ. ಮತ್ತೆ ನಮ್ಮ MMB ಪ್ರಾಡಕ್ಟ್ ಯೂಸ್ ಮಾಡಿರೋದ್ರಿಂದ ಯಾವ ತರ ಬಂದಿದೆ ಏನು ನೋಡಿ. ಫಸ್ಟ್ಲೂ ಅಷ್ಟೇ ಇದರಿಂದ MMB ಪ್ರಾಡಕ್ಟ್ ಯೂಸ್ ಮಾಡಿರೋದ್ರಿಂದ ಯಾವ ತರ ಯೂಸ್ ಮಾಡಿದ್ದಾರೆ ಏನು. ಈಗ ಒಂದು ಟೈಮ್ ಮಾತ್ರ ಕೆಮಿಕಲ್ ಯೂಸ್ ಮಾಡಿದೀರಾ ಇದಕ್ಕೆ ಅಲ್ವಾ? ಸ್ಟಾರ್ಟಿಂಗ್ ಒಂದ್ ಟೈಮ್ ಮಾಡಿದ್ವಿ. ಯಾವ್ದು ಮಾಡಿದೀರಾ? ಒಂದ್ ಟೈಮ್ ಒಟಿಮೇಕು ಕಾನ್ಫ್ಲವರ್ 2 ಮಾಡಿದ್ದೀವಿ ಅಷ್ಟೇ. 2 ಹಾಕಿ ಒಂದ್ ಟೈಮ್ ಮಾಡಿದೀರಾ. ಆಮೇಲೆ ನೀವು ಅಂಟರು ಸುಪ್ರೀಮು 2 ಕೊಟ್ಟಿರೋ ಸರ್. 2 ಅಂಟರ್ ವೈಟ್ ಗ್ರೀನು ಸುಪ್ರೀಮು ಮತ್ತೆ ಗೇರ್ ಸಿಸ್ಟಮ್ ಕೊಟ್ಟಿದ್ದೀರಾ? ಸಿಸ್ಟಮ್ ಕೊಟ್ಟಿದ್ದೀವಿ. ರಿಚ್ ಕೊಟ್ಟಿದ್ದೀರಾ ಇದಕ್ಕೆ? ರಿಚ್. ಈಗ ನೋಡಿ ಈ ಗಿಡ ತೋರಿಸಿ. ಊಜಿ ಇಲ್ಲ ಇದರಲ್ಲಿ ಅಲ್ವಾ? ಊಜಿ ಇಲ್ಲ ನೋಡಿ, ಸೊಳ್ಳೆ ಊಜಿ ಇಲ್ಲ, ಒಂದು ಸೊಳ್ಳೆ ಇಲ್ಲ, ಮತ್ತೆ ಲೀಫ್ ಮೈನರ್ ಇಲ್ಲ. ಈಗ ಈ ಸುಪ್ರೀಂ ಸ್ಪ್ರೇ ಮಾಡೋದ್ರಿಂದ ಮತ್ತೆ ಇನ್ನೊಂದು ಇದಕ್ ಬರ್ತಕ್ಕಂತ ಕಪ್ಚುಕ್ಕೆ ಆಂಥ್ರಾಕ್ನೋಸ್ ಅಂತೀವಿ, ಕಾಯಿ ಮೇಲೆ ಚುಕ್ಕೆ, ಇದು ಅವಾಯ್ಡ್ ಆಗ್ತಾ ಇದೆ. ಇವರು ರೈತರು ಹೇಳ್ತಾರೆ ನೋಡಿ ಯಾವ ತರ ಅವಾಯ್ಡ್ ಆಗಿದೆ ಅಂತ. ಯಾವುದೇ ಒಂದು ಚುಕ್ಕೆ ಇದುವರೆಗೂ ಬಂದಿಲ್ಲ. ಪ್ರಿವೆಂಟಿವ್ ಆಗಿ ಕೊಟ್ಟಿದೀವಿ, ಇದು ಅಷ್ಟೇ ಮಾಡಿದೀವಿ. ಸರ್ ಇದೇನಾಗುತ್ತೆ, ಲೇಟ್ ಬ್ಲೈಟ್ ಅರ್ಲಿ ಬ್ಲೈಟ್ ಅಂತ ಬಂದು ಎಲೆ ಮೇಲೆ ಚುಕ್ಕೆ ಬಂದು ಆಮೇಲೆ ಮತ್ತೆ ಕಾಯಿ ಮೇಲೆ ಪಿನ್ನೆ ಮೇಲೆ ಫುಲ್ ಫಸ್ಟ್ ವೈಟ್ ಗೆ ಬರುತ್ತೆ ಚುಕ್ಕೆ, ವೈಟ್ ಬರುತ್ತೆ. ಆಮೇಲೆ ಕಾಯಿ ಮೇಲೆ ಕಪ್ಪು ಚುಕ್ಕೆ ಆಗುತ್ತೆ. ಅದನ್ನ ಅರ್ಲಿ ಬ್ಲೈಟ್ ಲೈಟ್ ಬ್ಲೈಟ್ ಅಂತಾರೆ, ಚುಕ್ಕೆ ರೋಗ ಅಂತಾರೆ. ಅದು ತುಂಬಾ ಜನ ಬ್ಲೈಟೆಕ್ಸ್ ಯೂಸ್ ಮಾಡ್ತಾನೆ ಸರ್. ನಾವೇನ್ ಹೇಳ್ತೀವಿ ಅಂತೆ ಪ್ರಿವೆಂಟಿವ್ ಆಗಿ ಸುಪ್ರೀಂ ಯೂಸ್ ಮಾಡೋದ್ರಿಂದ ಕಾಯಿ ಮೇಲೆ ಯಾವುದೇ ನೋಡಿ ಸರ್, ಸುಪ್ರೀಂ ಯೂಸ್ ಮಾಡೋದ್ರಿಂದ ಇಲ್ಲಿ ಗೊತ್ತಾಗುತ್ತೆ ನೋಡಿ. ಈ ತರ ಚುಕ್ಕೆ ಫಸ್ಟ್ ನಾವು ಅವಾಯ್ಡ್ ಮಾಡ್ಬೋದು. ಸ್ಟಾರ್ಟಿಂಗ್ ವೈಟ್ ಚುಕ್ಕೆ ಆಗುತ್ತೆ, ನೆಕ್ಸ್ಟ್ ಆಮೇಲೆ ಎಲೆ ಚುಕ್ಕೆ ಆಗಿ ಮತ್ತೆ ಕಾಯಿ ಮೇಲೆ ಕಪ್ಪು ಚುಕ್ಕೆ. ಅದು ಕ್ವಾಲಿಟಿ ಇರಲ್ಲ ಕಾಯಿ, ಅದು ಮಾರ್ಕೆಟ್ ಅಲ್ಲಿ ಅದು ಪ್ರೈಸ್ ಕಡಿಮೆ ಆಗುತ್ತೆ ಸರ್. ಆಲ್ಮೋಸ್ಟ್ 0 ಪ್ರೈಸ್ ಅಂತ ಹೇಳ್ಬೋದು. ಯಾವ್ದು ಒಂದೇ ಇಲ್ಲ ಚುಕ್ಕೆ ನೋಡಿ, ಒಂದೂ ಇಲ್ಲ ಸರ್, ಚುಕ್ಕೆ ಒಂದು ಇಲ್ಲ. ಪ್ರಿವೆಂಟಿವ್ ಆಗಿ ಸುಪ್ರೀಂ ಯೂಸ್ ಮಾಡೋದ್ರಿಂದ 100% ಅದರಿಂದ ಈಗ ಮಳೆ ಬಂದ್ರೆ ಚುಕ್ಕೆ ಸ್ಟಾರ್ಟ್ ಆಗುತ್ತೆ. ಮಳೆ ಬಂದಿದ ತಕ್ಷಣ ಸ್ಟಾರ್ಟ್ ಆಗುತ್ತೆ ಸರ್. ಅಬ್ಸರ್ವ್ ಮಾಡಿದ್ರೆ ರೈತರು ನೋಡಿ, ಈ ತರ ಪಿನ್ನೆ ಮೇಲೆ ಇರೋ ಸ್ಟೆಮ್ ಮೇಲೆ ಕೂಡ ಚುಕ್ಕೆ ಬರುತ್ತೆ. ಮಳೆ ಬಂದಿದ ತಕ್ಷಣ ಅದನ್ನ ಅರ್ಲಿ ಬ್ಲೈಟ್ ಲೈಟ್ ಬ್ಲೈಟ್ ಅಂತ ಹೇಳ್ತಾರೆ, ಚುಕ್ಕೆ ಬರುತ್ತೆ. ಅದಿಲ್ಲ ಸರ್, ಒಂದು ಚುಕ್ಕೆನೂ ಇಲ್ವೇ? ಕಂಟಿನ್ಯೂ ಆಗಿ 4 ದಿನ ಮಳೆ ಆಗಿದೆ ಸರ್ ಇಲ್ಲಿ ಬೆಂಗಳೂರು ಲೊಕೇಶನ್ ಅಲ್ಲಿ. ಲಾಸ್ಟ್ ವೀಕ್ ಫುಲ್ ಒಂದ್ ಕಂಟಿನ್ಯೂ 4 ದಿನ ಮಳೆ ಆಗಿದೆ. ಆ ಸುಪ್ರೀಂ ಕೊಟ್ಟಿರೋದ್ರಿಂದ ರೈತರು ನಾನು ಏನ್ ಹೇಳ್ತೀನಿ ಅಂದ್ರೆ ಪ್ರಿವೆಂಟ್ ಆಗಿ ಕೊಡ್ಬೇಕು ಸರ್. ಮಳೆ ನೋಡ್ಕೊಂಡು ಕೊಡೋಣ, ಬಿಸಿಲು ನೋಡ್ಕೊಂಡು ಕೊಡೋಣ, ಕಂಟಿನ್ಯೂ ಆಗಿ ಅಂಟರ್ ಸುಪ್ರೀಂ ಕಂಟಿನ್ಯೂ ಸ್ಪ್ರೇ ಮಾಡಿದ್ರೆ 100% ಸೇಫ್ ಸರ್ ರೈತರು. ಮತ್ತೆ ನೋಡಿ ಈ ತರ ಈಗ ಮಳೆ ಆಗಿದೆ, ಈ ತರ ಬಂದ್ರೂ ಅಲ್ಲಿಗೆ ಸ್ಟಾಪ್ ಆಗಿದೆ ಅಲ್ವಾ? ಸ್ಟಾಪ್ ಆಗಿದೆ ಸರ್. ನೋಡಿ ನೋಡಿ ಗಟ್ಟಿ ಸ್ಟಾಪ್ ಆಗಿದೆ, ಗಟ್ಟಿ ಆಗಿದೆ. ಸುಪ್ರೀಂ ಕೊಟ್ಟು ಎಷ್ಟು ದಿನ ಆಯ್ತು ಸರ್? ಸುಪ್ರೀಂ ನಾವು ವಾರಕ್ಕೊಂದ್ಸರಿ ಕೊಡ್ತೀವಿ ಸರ್. ಅಂಟರು ಸುಪ್ರೀಂ ಬಿಟ್ಟು ಬೇರೆ ಏನೇ ಔಷಧಿನೇ ಕೊಟ್ಟಿಲ್ಲ ಸರ್. ಕೊಟ್ಟಿಲ್ಲ. ಹಾಗೆ ನೋಡಿ ಕಾಯಿ ಎಷ್ಟು ಹೆಂಗ್ ಬಂದಿದೆ ನೋಡಿ. ಕಾಯಿ ಫ್ಲವರಿಂಗ್ ಚೆನ್ನಾಗಿದೆ ಸರ್. ಫ್ಲವರಿಂಗು ಚೆನ್ನಾಗಿದೆ ನೋಡಿ, ಮೇಲ್ಗಡೆ ಫ್ಲವರ್ಸ್ ಮತ್ತೆ ಸುಳಿನೂ ಇದೆ ಅದ್ರ ಜೊತೆಯಲ್ಲಿ. ಈಗ 4 ಅಡಿ ಇದೆಯಾ? ಇದು 4 ಅಡಿ ಸರ್. 2 ತಿಂಗಳ ಗಿಡ, 4 ಅಡಿ 2 ತಿಂಗಳು ಬರ್ತಾನೆ ಇದೆ. ಹಾ ಸರ್, ಫ್ಲವರ್ ಸೆಟ್ಟಿಂಗ್ ಚೆನ್ನಾಗಿದೆ ನೋಡಿ. ಇದು ಚಪ್ರಕ್ಕೆ ಒಂದು 3 ಅಡಿ ಇದೆ. ಈಗ ನೋಡಿ ಫ್ಲವರ್ಸ್ ನೋಡಿ ಹೆಂಗಿದೆ.
ಚೆನ್ನಾಗಿದೆ ನೋಡಿ. ಮತ್ತೆ ಗಿಡನೂ ಅಷ್ಟೇ ಗ್ರೀನ್ ಆಗಿದೆ ಅಲ್ವಾ, ಹೆಲ್ದಿ ಆಗಿದೆ ಸರ್. ಯಾವ ಡಿಫಿಷಿಯನ್ಸಿನೂ ಕಾಣ್ತಾ ಇಲ್ಲ. ಈಗ ನೋಡಿ 30 ದಿನ 40 ದಿನಕ್ಕೆಲ್ಲ ವೈರಸ್ ಆಗ್ತಾ ಇದೆ. ಪ್ರತಿಯೊಬ್ಬ ರೈತರುನು ಈಗ ವೈರಸ್ ಇಂದ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಖರ್ಚು ಯಾವ ತರ ಆಗಿದೆ ಸರ್ ಈಗ? ನಮ್ಗೆ ತುಂಬಾ ಕಡಿಮೆ ಖರ್ಚಿದೆ ಸರ್, ನಾವು ಕೆಮಿಕಲ್ ಸ್ಪ್ರೇ ಮಾಡಿಲ್ಲ. ಹಾಗೆ ನೋಡಿ ಗಿಡ ನೋಡಿ ಹೆಂಗಿದೆ, ಸುಳಿ ನೋಡಿ. ಇದೆಲ್ಲ ಇನ್ನು ಆಯ್ತು 3 ಅಡಿ ಬಂದ್ಬಿಡುತ್ತೆ, ಬೆಳೆಯುತ್ತೆ ಇದು. ಈಗ ಕೆಳಗಡೆ ಕಾಯಿದ್ರೂ ಗಿಡ ಈ ತರ ಬಂದಿದೆ ಅಂದ್ರೆ ಗ್ರೇಟ್ ಅಲ್ವಾ? ತುಂಬಾ ಚೆನ್ನಾಗಿದೆ ಸರ್. ಗ್ರೇಟ್. ಈಗ ಕಾಯಿ ಏನಾಗಿದೆ, ಕೆಳಗಡೆ ಕಾಯಿ ಬಂದ್ಮೇಲೆ ಮೇಲೆ ಸುಳಿ ಸ್ಟಾಪ್ ಆಗುತ್ತೆ, ಇದಾಗ್ಲಿಲ್ಲ, ಸ್ಟಾಪ್ ಆಗಿಲ್ಲ ಸರ್. ಹಾಗೆ ನೆಕ್ಸ್ಟ್ ಈಗ 2ನೇ ಬ್ಯಾಚ್ ಬೇರೆ ಮಾಡಿದಿರಲ್ವಾ? 2ನೇ ಬ್ಯಾಚ್ ಮತ್ತೆ 3ನೇ ಬ್ಯಾಚ್ ಮಾಡಿದಿರಾ? ಇದು ಮೊದಲನೇ ಬ್ಯಾಚ್ ಇದೆ ಸರ್. ಈಗ ಟೋಟಲ್ ಎಷ್ಟು ಎಕರೆ ಮಾಡಿರೋದು? ಒಟ್ಟು 8 ಎಕರೆ ಇದೆ ಸರ್. 8 ಎಕರೆ ಇದೆ. 8 ಎಕರೆಗೂ ಬಾಬು ಅವರು ನಮ್ಮ MMB ಪ್ರಾಡಕ್ಟ್ ಬಳಸಿದ್ದಾರೆ. ಲಾಸ್ಟ್ ಅಲ್ಲಿ ಹೇಳ್ತೀವಿ ಯಾವ ತರ ಬಳಸಿದ್ದಾರೆ, ಹೇಗೆ, ಅದರಿಂದ ಏನ್ ಅನುಕೂಲ. ಫಸ್ಟ್ ಬ್ಯಾಚ್ ಯಾವ ವೆರೈಟಿ ಸರ್ ಇದು? ಅಮರೀಶ್ ಸರ್. ಅಮರೀಶ್. ಅದು ಫಸ್ಟ್ ಬ್ಯಾಚ್ ಚಾಂಪ್ 33 ಅಂತ. ಚಾಂಪ್ 33 ಇದು ಅಮರೀಶ್ ಅಂತ. ಅದು 2 ತಿಂಗಳ ಬೆಳೆ, 40 ದಿನ. ಇದು 40 ನೋಡಿ, 40 ದಿನಕ್ಕೆ. ಸೇಮ್ ಅದಕ್ಕೆ ಯಾವ ತರ ಗೇರ್ 1 ಇಂದ 5ರವರೆಗೂ ಗೇರ್ ಸಿಸ್ಟಮ್. ಕಾಯಿ ಸಿಕ್ಕಾಪಟ್ಟೆ ಇದೆ ನೋಡಿ, ನೋಡಪ್ಪ ಕಾಯಿ ನೋಡಿ ಮೇಲೆ. ಮತ್ತೆ ಕೆಳಗಡೆ ಕಾಯಿ ಇದ್ರೆ ಮೇಲೆ ಫ್ಲವರ್ ಡ್ರಾಪ್ ಆಗುತ್ತೆ. ಫ್ಲವರ್ ಡ್ರಾಪ್ ಆಗಿಲ್ಲ. ಪ್ರತಿಯೊಂದು ಗೊನೆಯಲ್ಲಿ ನೋಡಿ ಒಂದು ಫ್ಲವರ್ ಕೂಡ ಡ್ರಾಪ್ ಇಲ್ಲ ನೋಡಿ ಹೆಂಗಿದೆ. ಸೇಮ್ ಬ್ಯಾಚ್ 1 ಹಂಗೆ ಗೇರ್ ಸಿಸ್ಟಮ್ ಅಂಟರ್ ಸುಪ್ರೀಂ ಕೋರ್ಟ್ ಇದೆ, ಇದಕ್ಕೂ ಅದೇ ತರ ಕಂಟಿನ್ಯೂ ಮಾಡಿದ್ದೀವಿ ಸರ್. ಮಾಡಿದ್ದೀರಾ? ಇದು 3 ದಿನ ಆಯ್ತು ಸರ್. ಇದಕ್ಕೆ 3 ಸ್ಪ್ರೇ ಕೊಟ್ಟಿದ್ದೀವಿ ಸರ್, ಸುಪ್ರೀಮು ಮತ್ತೆ ಅಂಟರ್. ಇದು ಸೆಕೆಂಡ್ ಬ್ಯಾಚ್ 3 ಎಕರೆ ಇದೆ ಸರ್. ಬರೀ ಫ್ಲವರ್ ಇದೆ, ಸಿಕ್ಕಾಪಟ್ಟೆ ಫ್ಲವರ್ ಈಲ್ಡಿಂಗ್ ಚೆನ್ನಾಗಿದೆ ಸರ್. ಇದು 3ನೇ ಬ್ಯಾಚ್. ಇದು 3ನೇ ಬ್ಯಾಚ್. 3ನೇ ಬ್ಯಾಚ್ ಎಷ್ಟು? ಸಾಹುನಾ? ಸಾಹು. ಇದು ಎಷ್ಟು ದಿನದ? 25 ದಿನ ಗಿಡ ಸರ್. 25 ದಿನ ಗಿಡ. ಸ್ಟಮ್ ನೋಡ್ರಿ ಎಷ್ಟು ದಪ್ಪ ಬರ್ತಾ ಇದೆ ಸ್ಟಮ್ಮು. ಒಂದು ಗಿಡದಲ್ಲಿ ಎಷ್ಟು ಕವಲೊಡೆದಿದೆ ಇದು ತೋರಿಸಿ ನೋಡಿ. ಈ ಒಂದು ಗಿಡದಲ್ಲಿ 1 2 3 4 5 6 7 8 9 10 ಮತ್ತೆ ತೋರಿಸಿ ನೋಡಿ. ಭೂಮಿಯಲ್ಲೇ ಕವಲು ಹೊಡ್ಕೊಂಡ್ಬಿಟ್ಟಿದೆ ನೋಡಿ, ತೋರಿಸಿ. ಭೂಮಿಯಲ್ಲೇ ಕವಲು ಹೊಡೆದಿದೆ. ಹಾಗೆ ನೆಲ ನೋಡಿ ಫುಲ್ ಹುಡಿ ಆಗಿದೆ ಸರ್. ನೋಡಿ ಎಷ್ಟಾದ್ರೂ ತೊಡ್ಬೋದು, ಫುಲ್ ಹುಡಿ ಆಗಿದೆ ನೋಡಿ. ಮತ್ತೆ ಎರೆಹುಳ ನೋಡಿ, ಅಲ್ಲ ಇದು ಎರೆಹುಳ ನೋಡಿ, ಚಿಕ್ಕದಾಗಿ ಕಾಣ್ತಾ ಇದೆ ಎರೆಹುಳ. ನೋಡಿ ಎಷ್ಟಾದ್ರೂ ತೊಡ್ಬೋದು. ಬೇರು ಅಷ್ಟೇ ಈ ತರ ಆಗುತ್ತೆ. ಮಣ್ಣು ಗಟ್ಟಿ ಇರಬಾರ್ದು ನೋಡಿ, ಈ ತರ ತೊಳೆದ್ರೆ ಹೋಗ್ಬೇಕು, ಆವಾಗ ಬೇರು ಚೆನ್ನಾಗಿ ಬರುತ್ತೆ. ಕೌಲು ಜಾಸ್ತಿ ಹೊಡಿತಾರೆ ನೋಡಿ, ಕೆಳಗಡೆನೆ ಬಂದಿದೆ ಕೌಲು, ದಪ್ಪಕ್ಕೆ ಇದು ಬಂದಿದೆ ಅಲ್ವಾ? ಹೌದು ಸರ್. ಆಮೇಲೆ ರೂಟ್ ಸ್ಟೆಮ್ ದಪ್ಪದಾಗಿ ಬರುತ್ತೆ ಸರ್. ರೂಟ್ ದಪ್ಪದಾಗಿ ಬಂದಿದೆ, ಸ್ಟೆಮ್ಮು ದಪ್ಪದಾಗಿ ಬಂದಿದೆ.
ಈಗ ಎಲ್ಲಾ ಕಡೆ 40 ದಿನದ ಬೆಳೆಗಳಿದೆ, 2 ತಿಂಗಳ ಬೆಳೆಗಳಿದೆ, ಮತ್ತೆ ಇದು 3 ಬ್ಯಾಚ್ ಇದೆ ಸರ್. 3 ಬ್ಯಾಚ್ ಇದೆ. 1 ತಿಂಗಳು. ಈಗ ಬೇರೆ ರೈತರು ಇದಕ್ಕೆ ಮಾಡಿದ್ದಾರೆ, ಇದೇ ಸೀಸನ್ ಅಲ್ಲಿ ಮಾಡಿದ್ದಾರೆ. ಅವ್ರು ನೋಡಿ ಯಾವ ಬೆಳೆ ಯಾವ ತರ ಇದೆ, ಕೆಮಿಕಲ್ ಅಲ್ಲಿ ಮಾಡಿದ್ರೆ ಯಾವ ತರ, ಆರ್ಗಾನಿಕ್ ಅಲ್ಲಿ ಮಾಡಿದ್ರೆ ಯಾವ ತರ ಅಂತ ನೀವು ಅಷ್ಟೊಂದು ಯೂಸ್ ಮಾಡಿಲ್ಲ ಸರ್. ಡಿಸೈಡ್ ಮಾಡಿ ನೀವು. ಮಳೆ ಬಂದ್ರು ಸಿಕ್ಕಾಪಟ್ಟೆ ಹೂವನ್ನು ಡ್ರಾಪ್ ಆಗಿಲ್ಲ, ಡೌನಿನೂ ಬಂದಿಲ್ಲ. ಮಳೆ ಬಂದ್ರು ಇದು ಈಗ ರೈತರಿಗೆ ಡೌಟ್ ಇರುತ್ತೆ, ಈಗ ಯೂಸ್ ಮಾಡಿದಾರೋ ಇಲ್ಲೋ, ಬೆಳೆ ತೋರಿಸಿದ್ದಾರೆ, ಪ್ರಾಡಕ್ಟ್ ಯೂಸ್ ಮಾಡಿದಾರೋ ಇಲ್ಲ ಅಂತ ಡೌಟ್ ಇದೆ. ನೋಡ್ರಿ ಇದೆಲ್ಲ ನೋಡಿ ಹಳೆ ಬಾಕ್ಸಸ್. ಇವರು ನಮ್ಮ ಪ್ರಾಡಕ್ಟ್ ನ 3 ವರ್ಷದಿಂದ ಯೂಸ್ ಮಾಡ್ತಾ ಇದ್ದಾರೆ, 3-4 ವರ್ಷದಿಂದ. ಹಾಗೆ ನೋಡಿ ಇದೆಲ್ಲ ಯೂಸ್ ಮಾಡಿರ್ತಕ್ಕಂಥ ಬಾಟಲ್ಸ್. ಅವ್ರು ಹೇಳಿದ್ರಲ್ಲ ಫಸ್ಟ್ ಸ್ಪ್ರೇಗೆ ನೋಡಿ, ಇದು ಯಾವ್ದು ಕಾನ್ಫಿಡರ್ ಅಂತ ಏನೋ, ಯಾವ್ದು ಕಾನ್ಫಿಡರ್ ಒಟಿಮ್ಯಾಕ್. ಓಕೆ, ಒಂದೇ ಬಾಟ್ಲೆ ಇದೆಲ್ಲ ನೋಡಿ, ಇದು ಕಾನ್ಫಿಡರ್. 1 ಲೀಟರ್ ಕಾನ್ಫಿಡರ್, 1 ಲೀಟರ್ ಒಟಿಮ್ಯಾಕ್ ಕೊಟ್ಟಿದ್ದೀವಿ ಸರ್ ನೋಡಿ. ಅಷ್ಟೇ, ಮತ್ತೆ ಯಾವ್ದು ಇಲ್ಲ ನೋಡಿ. ಅಂಟರು ನಾವು ನೋಡಿ, ಇದು ಬ್ಲಾಕ್ ಟಿಪ್ಸ್ ಕಾಣುತ್ತಲ್ವಾ, ಕೊಟ್ಟಿರೋ. ನೋಡಿ ಇದು ಅಂಟರ್ 1 ಅಂತ, ಅಂಟರ್ 2 ಅಂತ ಕೊಟ್ಟಿದ್ದಾರೆ. ನಾವು ಇವರಿಗೆ 40 ಲೀಟರ್ ಫ್ರೀಯಾಗಿ ಕೊಟ್ಟಿದೀವಿ. ಅಂಟರ್ ಸರ್ ಫ್ರೀಯಾಗಿ ಕೊಟ್ಟಿದೀವಿ. ಇದು ಹೊಸ ಪ್ರಾಡಕ್ಟ್ ನಮ್ಮ ಕಂಪ್ನಿಯಿಂದ. ಇದು ವೈಟ್ ಪ್ಲೇ, ಟಿಪ್ಸ್, ಮೈಟ್ಸ್ ಎಲ್ಲದಕ್ಕೂ, ಊಜಿಗೆ ಎಲ್ಲದಕ್ಕೂ ವರ್ಕ್ ಆಗುತ್ತೆ. ಹೊಸ ಸಂಶೋಧನೆಯಿಂದ ನಮ್ಮ ಸೈಂಟಿಸ್ಟ್ 100% ರಿಸಲ್ಟ್ ಸರ್. ಅದರಿಂದ ಯಾವ ತರ ಯೂಸ್ ಮಾಡಿದ್ರೆ ಮತ್ತೆ ಹೇಳಿ, ನೀವು ಎಕ್ಸ್ಪ್ಲೇನ್ ಮಾಡಿ ರೈತರಿಗೆ. ಇದು ನೋಡಿ ಅಂಟರ್ 1, ಅಂಟರ್ 2 ಅಂತ ಫ್ರೀಯಾಗಿ ಕೊಟ್ಟಿದೀವಿ ನಾವು. ಇದು ಟ್ರಯಲ್ ಮಾಡಿರೋತಕ್ಕಂತ ಪ್ಲಾಟ್ ಇದು. ಇದು ಬನ್ನಿ, ಇವರು ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ ತರ ಯೂಸ್ ಮಾಡಿದೀವಿ. ನಮಗೂ ಈಗ ಒಂದು ಕನ್ಫರ್ಮ್ ಆಯ್ತು, ರಿಸಲ್ಟ್ ಇದೆ. ಮತ್ತೆ ವೈಟ್ ಪ್ಲೇಸು, ವೈರಸ್ ಬರಲ್ಲ, ಲೀಫ್ ಮೈನರ್ ಬರಲ್ಲ, ವೈಟ್ ಫ್ಲೇ ಬರಲ್ಲ, ಹುಳ ಊಜಿ ಯಾವ್ದು ಬರಲ್ಲ. ಈಗ ರೈತರಿಗೆ ಏನು 2 ತರ ಔಷಧಿ ಬರುತ್ತೆ ಸರ್. ಅಂಟರ್ 1 ನೋಡಿ, ಅಂಟರ್ 2. ಇದೆಲ್ಲ ಮೈಕ್ರೋಬಿಯಲ್ ಕನ್ಸಾರ್ಷಿಯಾದಿಂದ ಮಾಡಿರ್ತಕ್ಕಂಥದ್ದು. ಇದು 100% ನೀಮ್ ಬೇಸ್ಡ್, ಆರ್ಗಾನಿಕ್ ಬೇಸ್ಡ್. ಇವರು ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ ತರ ಯೂಸ್ ಮಾಡಿ. ನಾನು ಯೂಸ್ ಮಾಡಿರೋ ಪ್ರಾಡಕ್ಟ್ ಎಲ್ಲ ಇಲ್ಲೇ ಇದೆ. ರೈತರಿಗೆ 2 ತರ ಬರುತ್ತೆ ಸರ್ ಇನ್ಸೆಕ್ಟಿಸೈಡ್. ಒಂದು ಬಂದು ಕಾಂಟ್ಯಾಕ್ಟ್, ಒಂದು ಬಂದು ಸಿಸ್ಟಮ್ಯಾಟಿಕ್. ನಾನು ಇದು ಕಾಂಟ್ಯಾಕ್ಟ್ ಅಲ್ಲ, ಸಿಸ್ಟಮ್ಯಾಟಿಕ್ ಅಲ್ಲ, ವ್ಯಾಕ್ಸಿನೇಟೆಡ್ ಅಂತ ಹೇಳ್ತೀನಿ. ಅದಕ್ಕೆ ಏನಕ್ಕೆ ಆತರ ಹೆಸರು ಹೇಳ್ತೀನಿ ಅಂದ್ರೆ, ನಾವು ಕಾಯಿಲೆ ಬರೋಕ್ ಮುಂಚೆನೆ ವ್ಯಾಕ್ಸಿನ್ ತಗೊಳ್ತೀವಲ್ಲ, ಇದು ನನ್ಗೆ ಹೇಳೋದಕ್ಕೆ ಸಂತೋಷ ಆಗುತ್ತೆ. ವ್ಯಾಕ್ಸಿನೇಟೆಡ್ ಅಂತೀವಿ. ನಾವೇನಂದ್ರೆ ಬೆಳೆ ರೋಗ ಬರೋಕ್ ಮುಂಚೆನೆ ಇದು ಸ್ಪ್ರೇ ಮಾಡಿದ್ರೆ 100% ಯಾವುದೇ ರೋಗನೂ ಬರಲ್ಲ, ಹುಳ ಊಜಿ, ಲೀಫ್ ಮೈನರ್, ಹುಳ ಯಾವ್ದು ಬರೋದಿಲ್ಲ ಸರ್. ತುಂಬಾ ಒಳ್ಳೆ ಪ್ರಾಡಕ್ಟ್ ಸರ್. 100% ನಾವು ಗ್ಯಾರಂಟಿ ಕೊಡ್ತೀವಿ. ಮತ್ತೆ ವೈರಸ್ ಇಲ್ಲ, ವೈರಸ್ ಬರೋದೇ ಇಲ್ಲ ಸರ್. ಎಲೆ ಮುದ್ರು ಯಾವ ತರ ಒಂದೂನು ಇಲ್ಲ ಸರ್, ಎಲೆ ಮುದ್ರು ಇಲ್ಲ, ಏನಿಲ್ಲ. ಈಗ ಇವರು ರೈತರು, ನಾವು ಆಕ್ಚುಲಿ ಟ್ರಯಲ್ ಅಂತಾನೆ ಇದನ್ನ ಕನ್ಸಿಡರ್ ಮಾಡ್ತಾ ಇದೀವಿ. ಈಗ ಇದಕ್ಕೆ ಈಗ ಬೇರೆಯವ್ರಿಗೆ ಕೊಟ್ರೆ ಏನಪ್ಪಾ ವರ್ಕ್ ಆಗುತ್ತೋ ಇಲ್ಲೋ, ಬೆಳೆ ನಷ್ಟ ಆಗುತ್ತೆ ಅಂತ ಇವ್ರು ನಮ್ಮ ಮೇಲೆ ಟ್ರಸ್ಟ್ ಇಟ್ಟು, ನಮ್ಮ ಮೇಲೆ ನಂಬಿಕೆ ಇಟ್ಟು ಮಾಡಿದ್ದಾರೆ. 3 ಬ್ಯಾಚ್ ಇದೆ ಸರ್. 1-2 ತಿಂಗಳು, ಒಂದು 40. ಫಸ್ಟ್ ಬ್ಯಾಚ್ ಮಾಡಿದ್ರ, ಆಮೇಲೆ ಕನ್ಫರ್ಮ್ ಆದ್ಮೇಲೆ ಎಲ್ಲಾ ಬ್ಯಾಚ್ಗೂ ಕಂಟಿನ್ಯೂ ಮಾಡಿದೀವಿ. ಎಲ್ಲಾ ಕ್ಲೈಮೇಟ್ಗೂ ಯೂಸ್ ಆಗುತ್ತೆ ಸರ್. ಮತ್ತೆ ನೀವು ಯಾವ ತರ ಗೇರ್ ಯೂಸ್ ಮಾಡ್ತೀರಾ ಹೇಳಿ ನೀವು. ನೋಡಿ ಸರ್, ಇದು ಅಂಟರ್ ಸ್ಪ್ರೇ ಮಾಡಕ್ಕೆ. ಅಂಟರ್ 1, ಅಂಟರ್ 2 ಯಾವ ತರ ಮಾಡ್ತೀರಾ ಹೇಳಿ. ಅದು 200 ಲೀಟರ್ಗೆ 5 ಲೀಟರ್ ಸುಪ್ರೀಮ್, ಓಕೆ,
2 ಲೀಟರ್ ಅಂಟರ್ 1, 2 ಲೀಟರ್ ಅಂಟರ್ 2, ಓಕೆ ಮತ್ತೆ ಅದ್ರ ಜೊತೆಗೆ 2 ಶಾಂಪು. ಓಕೆ, ಶಾಂಪೂ ಪ್ಯಾಕೆಟ್ ಪಾಕೆಟ್ ಹಾಕಿ ಸ್ಪ್ರೇಯಿಂಗ್ ಸರ್ ಇದು ಸ್ಪ್ರೇಗೆ. ಮತ್ತೆ ಸ್ಟಾರ್ಟಿಂಗ್ ಗಿಡ ನಾಟಿ ಮಾಡಿದ್ಮೇಲೆ ಗೇರ್ 1 15 ದಿನಕ್ಕೆ ಗೇರ್ 1 ಕೊಡ್ತೀವಿ ಸರ್. 15 ದಿನ ಆದ್ಮೇಲೆ ಒಂದ್ 4 ದಿನಕ್ಕೆ 94 ಒಂದ್ 3 kg 94 ಗೊಬ್ಬರ ಕೊಡ್ತೀವಿ ಸರ್. ಮತ್ತೆ 94 ಕೊಟ್ಟಿದ್ 5 ದಿನಕ್ಕೆ ಗೇರ್ 2 ಮತ್ತೆ ಕಂಪಲ್ಸರಿ ರಿಚ್ ಈಲ್ಡ್ ಯೂಸ್ ಮಾಡ್ತೀವಿ ಸರ್. ಅದ್ರ ಜೊತೆಗೆ ಗೇರ್ 1 ಜೊತೆ 1 ಕ್ಯಾನ್ ರಿಚ್ ಈಲ್ಡ್, ಗೇರ್ 2 ಜೊತೆ 1 ಕ್ಯಾನ್ ಕಂಪಲ್ಸರಿ ರಿಚ್ ಈಲ್ಡ್ 5 ಲೀಟರ್. ಒಂದು ಕ್ಯಾನ್ಗೆ 5 ಲೀಟರ್ ರಿಚ್ ಈಲ್ಡ್ ಯೂಸ್ ಮಾಡ್ತೀವಿ. ಗೇರ್ 2 ಆದ್ಮೇಲೆ 1261 ಒಂದ್ 3 kg ಸರ್. 1261 ಆದ್ಮೇಲೆ ಗೇರ್ 3 ಮತ್ತೆ ರಿಚ್ ಈಲ್ಡ್, ಆಮೇಲೆ ಮತ್ತೆ ಬೂಸ್ಟ್ ಅಂತ ಬರುತ್ತಲ್ಲ 50 to 63 ಅದ್ ಕೊಡ್ತೀವಿ ಸರ್. ಅದಾದ್ಮೇಲೆ ಗೇರ್ 3 ಆದ್ಮೇಲೆ ಗೇರ್ 4 ಅದ್ರ ಜೊತೆ ರಿಚ್ ಈಲ್ಡ್. ಅದಾದ್ಮೇಲೆ CN ಕೊಡ್ತೀವಿ ಸರ್. CN ಒಂದ್ 3 kg ಆದ್ಮೇಲೆ ಗೇರ್ 5 ಅದ್ರ ಜೊತೆ ರಿಚ್ ಈಲ್ಡ್. ಒಟ್ಮೇಲೆ 100% ಗ್ಯಾರಂಟಿ ಸರ್, 100% ಸಕ್ಸಸ್ ಆಗುತ್ತೆ ಬೆಳೆ. ಸಕ್ಸಸ್ ಆಗುತ್ತೆ. ಆಮೇಲೆ ಇದನ್ನ ಯಾವ ತರ ಯೂಸ್ ಮಾಡ್ತೀರಾ ಹೇಳಿ? 1 ಎಕರೆಗೆ ಯೂಸ್ ಮಾಡ್ತೀರಾ ನೀವು? ಯಾವ ತರ ಯೂಸ್ ಮಾಡ್ತೀರಾ ಹೇಳಿ? 1 ಎಕರೆಗೆ ಗೇರ್ 1 5 ಲೀಟರ್ ರಿಚ್ ಈಲ್ಡ್ 5 ಲೀಟರ್ ಮಿಕ್ಸ್ ಮಾಡಿ ಒಂದೇ ಡ್ರಮ್ ಅಲ್ಲಿ ಇನ್ಶೂರಿಯನ್ ಜೊತೆ ಕೊಡ್ತೀವಿ ಸರ್. ವೆಂಚುರಿಯಲ್ಲಿ ಡ್ರಿಪ್ ಅಲ್ಲಿ ಕೊಡ್ತೀವಿ? ಡ್ರಿಪ್ ಅಲ್ಲಿ ಕೊಡ್ತೀವಿ. ಇದು ಅಷ್ಟೇ, ವಾರಕ್ಕೆ 1 ಕ್ಯಾನ್ ಮತ್ತೆ ಅದ್ರ ಜೊತೆಗೆ 1 ಫರ್ಟಿಲೈಸರ್ ಒಂದು ಕೊಡ್ತೀರಾ? ಓಕೆ. ಈಗ ರೈತರಿಗೆ ಏನ್ ಅರ್ಥ ಆಯ್ತು ಅಂದ್ರೆ, ಈಗ ಕೆಮಿಕಲ್ ಯೂಸ್ ಮಾಡೋದ್ರಿಂದ ಟಾಕ್ಸಿಕ್ ಆಗುತ್ತೆ, ಫೋಟೋಸಿಂಥಸಿಸ್ ಆಗಲ್ಲ. ಈಗ ಗಿಡದ ಮೇಲೆ ಕೆಮಿಕಲ್ ಹೊಡೆದಾಗ ಗಿಡದ ಮೇಲೆ ಬಿದ್ದಾಗ ಲೀಫ್ ಎಲ್ಲ ಇದಾಗಿ ಬರ್ನ್ ಆಗುತ್ತೆ. ಆವಾಗ ಫೋಟೋಸಿಂಥಸಿಸ್ ಆಗಲ್ಲ, ಮತ್ತೆ ಅದು ಏನಾಗುತ್ತೆ, ನಮ್ಗೆ 34-35 ಡಿಗ್ರಿ ಇರೋದ್ರಿಂದ ನಾವು ಕೆಮಿಕಲ್ ಇನ್ಸೆಕ್ಟಿಸೈಡ್ ತುಂಬಾ ಕಡಿಮೆ ಯೂಸ್ ಮಾಡಿ ಸರ್. ಸೈಡ್ ಎಫೆಕ್ಟ್ ಇಲ್ಲ ಸರ್. 100% ಆರ್ಗ್ಯಾನಿಕ್ ಆಗಿರೋದ್ರಿಂದ ಎಷ್ಟೇ ಟೆಂಪರೇಚರ್ ಜಾಸ್ತಿ ಆದ್ರೂ ಹೂವು ಡ್ರಾಪ್ ಆಗಲ್ಲ, ಎಲೆ ಮುದ್ರೋದಿಲ್ಲ, 100% ರಿಸಲ್ಟ್ ಇದೆ ಸರ್. ಓಕೆ. ಈಗ ಕೆಮಿಕಲ್ ಆದ್ರೆ ವಾರಕ್ಕೆ ಒಂದ್ಸತಿ ಮಾಡ್ಬೇಕಾಗುತ್ತೆ ಸ್ಪ್ರೇ. ಇದು ಎಷ್ಟು ಟೈಮ್? 8 ರಿಂದ 10 ದಿನಕ್ಕೆ ಒಂದು ಸ್ಪ್ರೇ ಸಾಕು ಸರ್. 10 ದಿನಕ್ಕೆ ಒಂದು ಸ್ಪ್ರೇ ಕೊಟ್ರೆ ಆಮೇಲೆ ಇದು ಸ್ಪ್ರೇ ಮಾಡಿದ್ಮೇಲೆ ನಿಮ್ಗೆ ಎಷ್ಟು ದಿನಕ್ಕೆ ರಿಸಲ್ಟ್ ಕಾಣುತ್ತೆ ಹೇಳಿ? ರೈತರು ನಾನು ಹೇಳೋದೇನು ಅಂದ್ರೆ, ಸ್ಪ್ರೇ ಮಾಡಿದ ನೆಕ್ಸ್ಟ್ ಡೇನೆ ಅದು ರಿಸಲ್ಟ್ ಕಾಣೋದಿಲ್ಲ ಸರ್. ಅದ್ರಲ್ಲೂ ಸೊಳ್ಳೆಗಳು ಕಾಣಿಸುತ್ತೆ. 1-2 ದಿನ 3 ದಿನ ಆದ್ಮೇಲೆ ಆಮೇಲೆ ನೋಡಿದಾಗ ಗಿಡದಲ್ಲಿ ಏನು ಇರೋದಿಲ್ಲ ಸರ್. ಇರೋದಿಲ್ಲ ಪಕ್ಕ. ಹಾ ಸರ್, 100% ಸರ್. ಅದಕ್ಕೆ ನಾವು ಇದನ್ನ ಹೊಸದಾಗಿ ಅಂಟರ್ ಅಂದ್ಬಿಟ್ಟು 1, 2 ಅಂದ್ಬಿಟ್ಟು 2 ಮಿಕ್ಸ್ ಮಾಡಿ ಕೊಡೋದ್ರಿಂದ ತುಂಬಾ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ. ಇಲ್ಲೇ ಅಲ್ಲ, ಸುಮಾರು ಕಡೆ ಕೊಟ್ಟಿದೀವಿ ನಾವು. ಅದೆಲ್ಲ ವಿಡಿಯೋ ಮಾಡಿ ನಿಮ್ಗೆ ಕಳಿಸ್ತೀವಿ. ರೈತರು ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ದಯವಿಟ್ಟು ಅಂತ ನಾನು ಹೇಳ್ತೀನಿ. ಪ್ರತ್ಯಕ್ಷವಾಗಿ ಇಲ್ಲಿ ಮಾಡಿರ್ತಕ್ಕಂಥದ್ದು ಬೇಕಾದ್ರೆ ಇವ್ರ ನಂಬರ್ ಕೂಡ ಇದ್ರಲ್ಲಿ ಹಾಕ್ತಿವಿ, ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ಬಂದು ನೋಡ್ಬೋದು ನೀವು. ಯಾವುದೇ ಒಂದು ಕೆಮಿಕಲ್ ಇವರು ಯೂಸ್ ಮಾಡಿಲ್ಲ, ಒಂದು ಟೈಮ್ ಏನೋ ಯೂಸ್ ಮಾಡಿದಾರೆ ಅಷ್ಟೇ. ಸ್ಟಾರ್ಟಿಂಗ್ 1 ಟೈಮ್ ಯೂಸ್ ಮಾಡಿದ್ದೀರಾ. ಆಮೇಲೆ ನಾವು ಕೊಟ್ಟು ಫ್ರೀಯಾಗಿ ಕೊಟ್ಟಿದ್ದೀವಿ, 40 ಲೀಟರ್ ಫ್ರೀಯಾಗಿ ಕೊಟ್ಟು ಇಲ್ಲಿ ಮಾಡಿಸಿದ್ದಕ್ಕೆ ತುಂಬಾ ಅವ್ರಿಗೂ ಏನ್ ಅನ್ಸುತ್ತೆ ಸರ್? 100% ಸ್ಯಾಟಿಸ್ಫ್ಯಾಕ್ಷನ್ ಅಂತ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ನಾವು ಮತ್ತೆ ಏನು ಯೂಸ್ ಮಾಡೋದಿಲ್ಲ ಸರ್, ಕೆಮಿಕಲ್ ಯೂಸ್ ಮಾಡಲ್ಲ. ಇದನ್ನೇ ಎಲ್ಲಾ ಬೆಳೆಗೂ, ಹೀರೆಕಾಯಿ, ಹಾಗಲಕಾಯಿ, ಸೌತೆಕಾಯಿ ಕಂಟಿನ್ಯೂ ಮಾಡ್ತೀರಾ ನೆಕ್ಸ್ಟ್ ನೀವು? ಬೆಳ್ಳಿ ಬೆಳೆಗೂ ಸೇಮ್ ಇದೇ ತರ ಸಿಂಪ್ಟಮ್ ಇರುತ್ತೆ ಸರ್. ಹಸುರುಳ ಬಂದ್ಬಿಟ್ಟು ಲೀಫ್ ಮೈನರ್, ಸೊಳ್ಳೆ, ರೆಡ್ ಮೈಟ್ಸ್, ತ್ರಿಪ್ಸ್ ಎಲ್ಲ ಬೀಳೋದ್ರಿಂದ, ಇದು ಟೊಮೊಟೊದಲ್ಲಿ ನಾವು ನೋಡಿರೋದ್ರಿಂದ ನೆಕ್ಸ್ಟ್ ಹಾಗಲಕಾಯಿ, ಹೀರೆಕಾಯಿ ಮತ್ತೆ ಸೌತೆಕಾಯಿಗೆ ಇದೇ ಕಂಟಿನ್ಯೂ ಮಾಡಕ್ಕೆ ರೆಡಿ ಮಾಡ್ಕೊತಾ ಇದೀವಿ. ಈಗ ನಿಮ್ಗೆ ಮತ್ತೆ ಚಿಗುರು ಬರುತ್ತೆ ಇದ್ರಲ್ಲಲ್ವಾ? ಚಿಗುರು ಬರ್ತಾ ಇರುತ್ತೆ ಸರ್. ಫ್ರೂಟ್ ಸೆಟ್ಟಿಂಗ್ ಇದೆ, ಫ್ಲವರ್ ಸೆಟ್ಟಿಂಗ್ ಇದೆ, ಮತ್ತೆ ಮೇಲೆ ಸುಳಿನ ಚಿಗುರು ಎಲ್ಲ ಚೆನ್ನಾಗಿ ಬರ್ತಾ ಇದೆ ಸರ್. ಅದಕ್ಕೆ ಇನ್ನೇನ್ ಬೇಕು ಸರ್? ಈಗ ನಾವು ರೈತ ಬಾಂಧವರಿಗೆ ಏನ್ ಹೇಳ್ತೀವಿ ಅಂದ್ರೆ, 3 ಸೀಸನ್ ಇದೆ. ಇವತ್ತಿನ ಡೇಟ್ ಬಂದು ಇವತ್ತು ಮೇ 15, 2025 ಸರ್. ಮೇ 15, 2025ರಲ್ಲಿ ನಾವು ವಿಡಿಯೋ ಮಾಡ್ತಾ ಇದೀವಿ. ಇದನ್ನ 3 ಬ್ಯಾಚ್ ಇದೆ. ಡಿಫ್ರೆಂಟ್ ಬ್ಯಾಚ್ ಅಲ್ಲಿ ಡಿಫ್ರೆಂಟ್ ಸ್ಟೇಜ್ ಅಲ್ಲಿ ನಾವು ಇದನ್ನ ಮಾಡಿ ಟ್ರಯಲ್ ಮಾಡಿ ನೋಡಿದೀವಿ. ತುಂಬಾ ಚೆನ್ನಾಗಿ ಬಂದಿದೆ. ಪ್ರತಿಯೊಬ್ಬ ರೈತರು ಕಾಸ್ಟ್ ಕಡಿಮೆ ಆಗುತ್ತೆ, ನಿಮ್ಗೆ ತುಂಬಾ ಅನುಕೂಲ ಇದೆ. ಇದನ್ನ ಎಲ್ಲಾರು ಸದುಪಯೋಗ ಪಡಿಸ್ಕೊಳ್ಳಿ. ಚಿಲ್ಲಿಗೆ ಯೂಸ್ ಮಾಡ್ಬೋದು, ಇದು ಟೊಮೆಟೊ, ಕ್ಯಾಬೇಜು, ಕ್ಯಾಲಿಫ್ಲವರ್ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ದಯವಿಟ್ಟು ಎಲ್ಲಾ ರೈತರು ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾವ್ ಹೇಳ್ತೀವಿ. ಕೊನೆಯದಾಗಿ ನಮ್ಮ ಬಾಬು ಅವರು ನಮ್ಮ ಪ್ರಾಡಕ್ಟ್ ನ ಇಷ್ಟೊಂದು ಯೂಸ್ ಮಾಡಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಅವ್ರಿಗೆ.
ಯಾಕಂದ್ರೆ ಧೈರ್ಯ ಬೇಕು. ತೋಟ ಎಲ್ಲ ಈಗ ಹಾಕಿರ್ತೀರಾ, ಬಂಡವಾಳ ಹಾಕಿರ್ತೀರಾ, ನೀವು ಬಂಡವಾಳ ಹಾಕಿದಾಗ ನೀವು ನಷ್ಟ ಆಗುತ್ತೆ, ಇದು ಯಾವ್ದೋ ಹೊಸ ಪ್ರಾಡಕ್ಟ್ ಅಪ್ಪ ಅಂತ ಭಯ ಬೀಳ್ತೀರಾ. ನೀವು ಟ್ಯಾಂಕ್ಸ್ ಹೇಳೋದಕ್ಕಿಂತ ನಾವು ಧನ್ಯವಾದಗಳು ಹೇಳ್ತೀವಿ ಸರ್. ಯಾಕೆಂದ್ರೆ ನಮ್ಗೆ 50-60% ನಮ್ಮ ಖರ್ಚು ಕಡಿಮೆ ಆಗಿದೆ ಸರ್. ಅದು ರೇಟ್ ಸಿಗುತ್ತೋ ಸಿಗಲ್ವೋ ಸೆಕೆಂಡ್ರಿ, ಬೆಳೆ ಮಾಡೋವಾಗ ನಮ್ಗೆ ಖರ್ಚು ಕಡಿಮೆ ಆಗಿರೋದ್ರಿಂದ ನೆಕ್ಸ್ಟ್ ಬೆಳೆ ಮಾಡೋ ಧೈರ್ಯ ಸಿಗುತ್ತೆ ಸರ್. ನಿಮ್ ಪ್ರಾಡಕ್ಟ್ ಇಂದ ತುಂಬಾ ಕಡಿಮೆ ಆಗಿದೆ ನೋಡಿ. 500 ರೂಪಾಯಿಗಿಂದ 1000 ರೂಪಾಯಿ ಒಳಗಡೆ 1 ಎಕರೆ ಸ್ಪ್ರೇ ಮುಗಿಸ್ಬೋದು ಸರ್. ಬೇರೆ ಕೆಮಿಕಲ್ ಹೋದ್ರೆ 2000-3000 ರೂಪಾಯಿ ಬೇಕು. ಅದರಿಂದ ನಾನು ಏನ್ ಹೇಳೋದಂದ್ರೆ 30-60% ವರೆಗೂ ಸೇವ್ ಆಗುತ್ತೆ ಸರ್. ಈಗ ಎಷ್ಟು ಸ್ಪ್ರೇ ಕೊಟ್ಟಿದ್ದೀರಾ ಇವಾಗ ನೀವು? ಫಸ್ಟ್ ಬ್ಯಾಚ್ ಗೆ 4 ಸ್ಪ್ರೇ ಕೊಟ್ಟಿದ್ದೀವಿ ಸರ್. 4 ಸ್ಪ್ರೇ 8 ದಿನದಿಂದ 10 ದಿನವರೆಗೂ ಒಳಗಡೆ ಕೊಡ್ಬೋದು ಸರ್. ಓಕೆ, ಇದು 60 ದಿನ ಅಲ್ವಾ? 60 ದಿನ 4 ಸ್ಪ್ರೇ 4 ಸ್ಪ್ರೇ ಕೊಟ್ಟಿದ್ದೀರಾ. ಸೆಕೆಂಡ್ ಬ್ಯಾಚ್ ಗೆ 3 ಸ್ಪ್ರೇ ಕೊಟ್ಟಿದ್ದೀವಿ. 3 ಸ್ಪ್ರೇ ಕೊಟ್ಟಿದ್ದೀರಾ. ಅದೆಷ್ಟು ದಿನದ ಬೆಳೆ? ಅದು 45 ದಿನದ ಬೆಳೆ ಸರ್. 45 ದಿನಕ್ಕೆ 3 ಸ್ಪ್ರೇ ಕೊಟ್ಟಿದ್ದೀರಾ. ಅದು ಫಸ್ಟ್ ಬ್ಯಾಚ್ ಗೆ 2 ಸ್ಪ್ರೇ ಕೊಟ್ಟಿದ್ದೀವಿ ಸರ್. 25 ದಿನ ನಿನ್ನೆ 1 ಸ್ಪ್ರೇ ಕೊಟ್ಟಿದ್ದೀವಿ. ಸ್ಟಾರ್ಟಿಂಗ್ ಮೂರನೇ ಬ್ಯಾಚ್ ಗೆ 25 ದಿನಕ್ಕೆ 2 ಸ್ಪ್ರೇ ಕೊಟ್ಟಿದ್ದೀವಿ. 2 ಸ್ಪ್ರೇ ಕೊಟ್ಟಿದ್ದೀರಾ. ನಾವು ಫಸ್ಟ್ ಬ್ಯಾಚ್ ಗೆ ಏನ್ ಮಾಡಿದೀವಿ ಅಂದ್ರೆ ಇದು ಕಾನ್ಫಿಡರ್ ಓಟಿಮ್ಯಾಕ್ ಯೂಸ್ ಮಾಡಿಲ್ಲ ಸರ್. ಈ ರಿಸಲ್ಟ್ ಲಾಸ್ಟ್ ಬ್ಯಾಚ್ ಗೆ ರಿಸಲ್ಟ್ ಚೆನ್ನಾಗಿರೋದ್ರಿಂದ ಸ್ಟಾರ್ಟಿಂಗ್ ಇಂದಾನೆ ಅಂಟರ್ ಸುಪ್ರೀಂ ಸ್ಟಾರ್ಟ್ ಮಾಡಿದೀವಿ ಸರ್. ಅಂಟರ್ ಸುಪ್ರೀಂ ಸ್ಟಾರ್ಟಿಂಗ್ ಇಂದಾನೆ ಕೆಮಿಕಲ್ ಇಲ್ದಿರಾನೆ ಅದು ಬೆಳೀತಾ ಇದೆ. ಓಕೆ, ತುಂಬಾ ಥ್ಯಾಂಕ್ಸ್ ಬಾಬಾ ಅವರೇ. ಓಕೆ.